ಗಣ್ಯರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಮುಂದಿರೋ ಪ್ಲೇಯರ್ಸ್ ಸಾರಿ ಹೇಳ್ತೀನಿ. ದೇವರಡೆ ಲೈಫಲ್ಲಿ ನೆಟ್ ಬಾಲ್ ಇಲ್ಲಿ ತನಕ ಒಂದು ಮ್ಯಾಚು ನೋಡಿರಲಿಲ್ಲ. ಸಾರಿ ಫಾರ್ ದಟ್. ಆ್ಯಂಡ್ ಥ್ಯಾಂಕ್ ಯು ದೇವರಾಣೆ, ನೆಟ್ ಬಾಲ್ಗೆ ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ರೋಮಾಂಚನಕಾರಿಯಾಗಿ ಹೇಳಿದ್ದೆ. ನೆಟ್ ಬಾಲ್ ಬಗ್ಗೆ ಗೊತ್ತಿತ್ತು, ಅದರ ಬಗ್ಗೆ ರಿಸರ್ಚ್ ಮಾಡಿದ್ದೆ, ಫೋಟೋಸ್ ನೋಡಿದ್ದೆ. ಬಿಟ್ಟರೆ ನನ್ನ ಲೈಫಲ್ಲಿ ಒಂದು ಮ್ಯಾಚ್, ನಾನು ನೆಟ್ ಬಾಲ್ ಮ್ಯಾಚ್ನ ನಾನು ಇಲ್ಲಿ ತನಕ ನೋಡಿರಲಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಒಂದು 10 ನಿಮಿಷ ಇದ್ದೋಗ್ಬೇಕು ಅಂತ ಬಂದವನು ಲಾಸ್ಟ್ ಮ್ಯಾಚ್ ತನಕ ಎದ್ದೋಗಕ್ಕೆ ಆಗಲಿಲ್ಲ. ಅಷ್ಟು ಅದ್ಭುತವಾಗಿತ್ತು. ಅದ್ಭುತವಾಗಿ ಸೂಪರ್ ಅಮೇಜಿಂಗ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಅದನ್ನೇ ಅನ್ಕೋತಾ ಇದ್ದೆ, ನಿಮ್ಮ ನೆಟ್ ಬಾಲ್ದು ಇಲ್ಲಿ ಪೋಲ್ಸ್ ಇತ್ತಲ್ಲ, ಒಂದು ಗೇಮಲ್ಲಿ ಅಂದರೆ ಯಾವ ಗೇಮನ್ನು ಅವಮಾನಿಸೋದು. ಬಟ್ ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದು ಗೇಮಲ್ಲಿ 12 ಅಡಿ ಆಗಲ್ಲ, ಅದ್ರೊಳಗಡೆ ಹೊಡಿಬೇಕು, ಒಬ್ಬ ಅಡ್ಡ ನಿಂತಿರ್ತಾನೆ, 12 ಅಡಿ ಜಾಗ ಇದೆ, ಅಷ್ಟರೊಳಗೆ ಒಂದು ಬಾಲ್ ತೋರಿಸ್ಬೇಕಷ್ಟೇ. ಓಕೆ. ಮತ್ತೊಂದು ಗೇಮಲ್ಲಿ ಇಡೀ ಗ್ರೌಂಡಲ್ಲಿ ಎಲ್ಲಿ ಬೇಕಾದ್ರೆ ಹೊಡಿಬೋದು. ಇನ್ನೊಂದು ಗೇಮಲ್ಲಿ ಸೇಮ್ ಇದೇ ತರ, ಬಟ್ ಒಂದು ಬೋರ್ಡ್ ಇರುತ್ತೆ, ಒಂದು ಸಪೋರ್ಟ್, ಅದಕ್ಕೆ ಬಿದ್ದು ಒಳಗೆ ಬೀಳ್ಬೋದು. ಗಾಲ್ಫಲ್ಲಿ ಇದಕ್ಕಿಂತ ಚಿಕ್ಕದು ಹೋಲು, ಬಟ್ ಅವ್ನು ಯಾವಾಗ ಬೇಕಾದ್ರೆ ಹೊಡಿಬೋದು. ಇಷ್ಟ ಬಂದಂಗೆ ನಡ್ಕೊಂಡು ಹೋಗಿ, ಓಡೋಗಿ, ನಿಂತ್ಕೊಂಡು, ಕಾದು ನೋಡಿ, ಇಲ್ಲಿ 3 ಸೆಕೆಂಡಲ್ಲಿ ಆಗಬೇಕಲ್ಲ. ಇನ್ನೊಂದು ಗೇಮ್ ಇದೆ, ಇದಕ್ಕಿಂತ ಸಣ್ಣ ಬೋಲು, ಸ್ಟಿಕ್ಕರ್ ಆಡ್ತೀವಿ, ಬಿಲಿಯರ್ಡ್ಸ್ ಬೂಲ್ ಅಂತ. ಬಟ್ ಆ ಬೋಲ್ ಇರುತ್ತೆ, ಎಲ್ಲಿ ಬೇಕಾದ್ರೆ ಬಿಡ್ಬೋದು. ಬಟ್ ಇಲ್ಲಿ ನಿಮಗಿರುವ ಅದೇ ನೆಟ್ನಲ್ಲಿ ಆ ಫ್ಲೈಟ್ ಅನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅದರೊಳಗೆ ಹಾಕುವ ತಾಕತ್ತಿದೆಯಲ್ಲ, ಇದು ನೆಟ್ಗಿದ್ದವ್ರು ಮಾತ್ರ ಆಡೋ ಆಟ ನೆಟ್ ಬಾಲ್. ನೆಟ್ಗಿದ್ದವ್ರು ಮಾತ್ರ ಆಡೋಕ್ಕಾಗದು. ಎಲ್ಲ ಕೆಲವರು ಅಂದ್ರೆ ಈಗ ಬ್ಯಾಸ್ಕೆಟ್ ಬಾಲ್ ಆಡ್ತಾ ಒಂದು ಡ್ರಿಬಲ್ ಮಾಡ್ಕೊಂಡು ಅವ್ನು ತಾಕತ್ತಿರೋ ದೂರ ಹೊರಡ್ತಾರೆ. ಇಲ್ಲಿ ನಿಂತ ಜಾಗದಲ್ಲಿ ಒಂದು ಸ್ಟೆಪ್ಪಲ್ಲಿ ನೀವು, ಅಂದ್ರೆ ನಾನು ನೋಡ್ತಾ ಇದ್ದೆ ಕೆಲವರು ಆಡಬೇಕಾದ್ರೆ ಅವ್ರು ಹಿಂಗೆಲ್ಲ ತಿರುಗ್ತಾರಲ್ಲ, ಆ ಬಾಲಲ್ಲಿ ಹಾಕ್ತಾರೆ ಅಂತ ಈಗ ನೋಡ್ತಾರೆ, ಇಲ್ಲೆಲ್ಲ ಬಿಸಾಕಿರ್ತಾರೆ. ಏನು ಇಷ್ಟು ಕನ್ಫ್ಯೂಸ್ ಮಾಡ್ತಾರೆ ಪಾಪ, ಎದುರುಗಡೆ ಹಾಕ್ಬೇಕು. ಸೀರಿಯಸ್ ಹೇಳ್ತೀನಿ, ಇಂತಹ ಆಟಗಳಿಗೆ ವೇದಿಕೆ ಸಿಗಬೇಕು. ನನ್ನ ಪ್ರಕಾರ ಇಂತಹ ಆಟಗಳಿಗೆ ಪ್ರೀಮಿಯರ್ ಲೀಗ್ ಆಗಬೇಕು. ಆಗುತ್ತೆ, ಆಗಬೇಕು. ನಂಗೆ ಗೊತ್ತಿಲ್ಲ ಬೇರೆ ಸ್ಟೇಟ್ಗಳಲ್ಲಿ ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕೋ ಬಿಡುತ್ತೋ ಅಂತ. ಬಟ್ ಈ ಆಟದ ಬಗ್ಗೆ ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ನಾನು ಕುತ್ಕೊಂಡು ನೋಡಿ 4 ಮ್ಯಾಚು ಸೂಪರ್ ಆಗಿತ್ತು, ಅದ್ಭುತವಾಗಿತ್ತು. ಹೂಎವರ್ ಡಿಸರ್ವ್ಸ್ ಅವ್ರು ಗೆಲ್ತಾರೆ. ಕೆಲವರಿಗೆ ಸಮಾಧಾನ ಆಗಲ್ಲ, 1 ಪಾಯಿಂಟ್ 2 ಪಾಯಿಂಟ್ ಅಲ್ಲಿ ಸೋತಾಗ. ನನಗೆ ನಿಜವಾಗ್ಲೂ ಎಲ್ಲ ಚಾಲೆಂಜ್ ಅನ್ನಿಸ್ತು. ನಂಗೆ ಅನ್ನಿಸ್ತು, ಇಷ್ಟು ಕಷ್ಟಪಟ್ಟು ಆಡೋದು, ಸಖತ್ತಾಗಿ ಆಡೋದು, ಇವತ್ತೆಲ್ಲ ನೆಕ್ಸ್ಟ್ ಟೈಮ್ ಗೆಲ್ತಾರೆ ಅನ್ನಿಸ್ತು. ಆಮೇಲೆ ದಕ್ಷಿಣ ಕನ್ನಡ ಆಡಬೇಕಾದ್ರೆ ಟ್ಯಾಕ್ಟಿಕ್ಸು, ಸ್ಟೆಪ್ಸು ತಗೊಳ್ತಾ ಇರೋದಿಗೆ ಗುರು ಡಿಸರ್ವ್ ಟು ವಿನ್. ನೋಡ್ತಿದ್ದೆ ಅವ್ರು ಬೇಗ ಸಿಕ್ತು, ಬಂದ ಕುತ್ಕೊಂಡು ಮಾತಾಡ್ತಿದ್ವಿ, ಸರ್ ಅವ್ರು ಬೇಗ ಸಿಕ್ತು ಸರ್, ಬಿಡಲ್ಲ ಸರ್, ಆಗ್ತಾರೆ ಸರ್ ಅವರು ಅಂತ ನೋಡ್ತಾ ಇದ್ವಿ. ಇಟ್ಸ್ ಅ ಮ್ಯಾಜಿಕ್. ತುಂಬ ನಾನು ಹೇಳ್ತೀನಲ್ಲ, ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಏನೋ ಕುತ್ಕೊಂಡಿದ್ದೀನಿ, ಕರೆದಿದ್ದೀರಾ, ಬಂದಿದ್ದೀನಿ, ಮಾತಾಡಬೇಕು ಅನ್ನೋ ಕಾರಣ ಹೇಳ್ತಾ ಇಲ್ಲ. ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಅಮೇಜಿಂಗ್, ಸಕ್ಕತ್ತಾಗಿತ್ತು. ನಾನು ಹೇಳ್ತೀನಿ, ಬೇರೆ ದೇಶ ಇದ್ದಾವೆ ಇವತ್ತು, ಆಸ್ಟ್ರೇಲಿಯಾದಂತಹ ದೇಶ, ಫಿನ್ಲ್ಯಾಂಡ್, ಬ್ರೆಜಿಲ್, ಇವೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ನೆಟ್ ಬಾಲ್ನ. ತುಂಬ ಚೆನ್ನಾಗಿ ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಾವು ಇವತ್ತು ವುಮೆನ್ಸ್ ನೆಟ್ ಬಾಲ್ನಲ್ಲೇ ಇಂಟರ್ನ್ಯಾಷನಲಿ 25th ರ್ಯಾಂಕಿಂಗಲ್ಲಿ ಇದ್ದೀವಿ. ವಾಪಸ್ ಬರ್ಬೋದು ಗೊತ್ತಿಲ್ಲ. ಯಾಕೆಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಗೂಗಲಲ್ಲಿ NET ಅಂತ ಹೊಡೆದ್ರೆ ಮೊದಲು ನೆಟ್ ಬಾಲ್ ಬರುತ್ತೆ. ಇಂಡಿಯಾದಲ್ಲಿ NET ಅಂತ ಹೊಡೆದ್ರೆ ನೆಟ್ಫ್ಲಿಕ್ಸ್ ಬರುತ್ತೆ. ದುರಂತ. ಇಂಡಿಯಾದಲ್ಲೂ NET ಅಂತ ಹೊಡೆದ್ರೆ ನೆಟ್ಫ್ಲಿಕ್ಸ್ ಅಲ್ಲ, ನೆಟ್ ಬಾಲ್ ಬರಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನನಗೆ 8 ವರ್ಷದ ಮಗ ಇದ್ದಾನೆ. ಅವನಿಗೆ ಸ್ಪೋರ್ಟ್ಸ್ ಅಂತ ಹೇಳಿದ ತಕ್ಷಣ ಎಲ್ಲಿ ಜನಪ್ರಿಯತೆ ಸಿಗುತ್ತೋ, ಎಲ್ಲಿ ಪಾಪ್ಯುಲಾರಿಟಿ ಇದೆಯೋ, ಯಾವುದ್ರಲ್ಲಿ ಟಿವಿಲಿ ಬರ್ಬೋದು, ಯಾವುದ್ರಲ್ಲಿ ನನ್ನ ಐಡೆಂಟಿಫೈ ಮಾಡ್ತಾರೆ. ನಾನು ಕ್ರಿಕೆಟ್ ಆಡ್ತೀನಿ, ನಾನು ಫುಟ್ಬಾಲ್ ಆಡ್ತೀನಿ, ನಾನು ಕಬಡ್ಡಿ ಆಡ್ತೀನಿ. ಏಕೆ? ಯಾವುದಕ್ಕೆ ಪ್ರೀಮಿಯರ್ ಲೀಗ್ಸ್ ಇದೆಯೋ ಅದನ್ನು ಮಾತ್ರ ಆಡಬೇಕಾ? ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಒಂದು ಸ್ಪೋರ್ಟ್ಸ್ಗೆ ನ್ಯಾಯ ಒದಗಿಸ್ತಾ ಇರೋರು ಒಂದು ಸ್ಪೋರ್ಟ್ಸ್ ಅನ್ನ ಗೆಲ್ಲಿಸಬೇಕು, ನೀವು ಗೆಲ್ಲಬೇಕು ಅಂತಲ್ಲ, ಒಂದು ಆಟವನ್ನ ಗೆಲ್ಲಿಸಬೇಕು ಅಂತ ಆಡ್ತಾ ಇರೋರು ನೆಟ್ ಬಾಲ್ ಪ್ಲೇಯರ್ಸ್. ಯು ಡಿಸರ್ವ್ ಟು ಬಿ ಎ ವಿನ್ನರ್. ನಿಮಗೆ ಆಪ್ಷನ್ ಇಲ್ಲ, ಕ್ರಿಕೆಟ್ ಆಡೋಕ್ಕೂ ಆಪ್ಷನ್ ಇದೆ, ಫುಟ್ಬಾಲ್ ಆಡೋಕೆ ಆಪ್ಷನ್ ಇದೆ.
ನಿಮಗೆ ಟೆನ್ನಿಸ್ ಆಡೋಕೆ ಆಪ್ಷನ್, ನಿಮ್ಮ ಹತ್ರನೂ ಆಪ್ಷನ್ಸ್ ಇದೆ. ನಿಮ್ಗೂ ಅನ್ಸಲ್ವಾ WPL ಅಲ್ಲಿ ಯಾರು ಶ್ರೇಯಸ್ ಪಾಟೀಲ್ ನೋಡಿ ನಾನು WPL ಆಡಬೇಕು, ಯಾಕೆ ನೆಟ್ ಬಾಲ್ ಆಡಬೇಕು ಅಂತ ಅನಿಸ್ತಿದೆ ಅಂತಂದ್ರೆ ನೀವು ಅವ್ರಿಗಿಂತ ಡಿಫ್ರೆಂಟ್, ನೀವು ಅವ್ರಿಗಿಂತ ವಿಭಿನ್ನ. ಈ ವಿಭಿನ್ನತೆ ನಿಮ್ಮನ್ನು ನಿಜವಾಗಿಯೂ ಅದ್ಭುತ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು. ಐ ಡೋಂಟ್ ನೋ, ನಾನು ಐ ಪ್ರಾಮಿಸ್ ಇವತ್ತಿಂದ ಪ್ರತಿ ತಿಂಗಳು ಕನಿಷ್ಠ 3 ಪೋಸ್ಟ್ಗಳನ್ನ ನೆಟ್ ಬಾಲ್ ಪರವಾಗಿ ನನ್ನ ಪೇಜ್ ನಲ್ಲಿ ಹಾಕ್ತೀನಿ. ಕನಿಷ್ಠ 3 ಪೋಸ್ಟ್ಗಳನ್ನ ಹಾಕ್ತೀನಿ. ನನ್ನ ಮಾತಾಡ್ತಾ ಇಲ್ಲ ಸರ್, ಏನು ನಾವು ಅಂತೀವಿ, ನಾವು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಸು, ಟೆಲಿವಿಷನ್ ಕ್ರಿಕೆಟ್ ಲೀಗು, ಈ ಥರದ್ದೆಲ್ಲ ಕ್ರಿಕೆಟ್ ಲೀಗ್ಗಳಲ್ಲಿ ನಾವು ಭಾಗವಹಿಸ್ತೀವಿ, ಕೆಲವೊಂದನ್ನು ಆರ್ಗನೈಸ್ ಮಾಡ್ತೀವಿ. ನಾವು ಅದೇ ಕೊಡ್ತೀವಿ, ಗುರು ಲಕ್ಷಗಟ್ಟಲೆ ಖರ್ಚು ಮಾಡಿ ಅಷ್ಟು ದೊಡ್ಡ ಇವೆಂಟ್ ಮಾಡಿ ಯಾರೋ ಸ್ಪಾನ್ಸರ್ಗಳನ್ನ ಇಟ್ಕೊಂಡ್ಬಂದು ನಾವೇ ಪ್ರಮೋಟ್ ಮಾಡಿ ಮಾಡ್ತಾ ಇದೀವಲ್ಲ. ನಿಜವಾಗ್ಲೂ ಆ ಥರ ಅದರಲ್ಲಿ ಒಂದು 10% ಇದೆಲ್ಲೋ ಈ ಮಕ್ಕಳಿಗೆ ಸಿಕ್ಬಿಟ್ರೆ ದೇವರೇ ಈ ಗೇಮ್ ಏನೋ ಮಾಡ್ಬೋದು, ಏನೋ ಮಾಡ್ಬೋದು. ಇವ್ರಿಗೆ ಒಂದು ಅದ್ಭುತವಾದ ಶೂ, ಅದ್ಭುತವಾದ ಜರ್ಸಿ, ಅದ್ಭುತವಾದ ಟೀಮ್ ಗೆಟ್ ಸಿಕ್ಬಿಟ್ರೆ ಇದನ್ನು ಏನೋ ಮಾಡ್ಬಿಡ್ತಾರೆ ಈ ಗೇಮ್. ಅವ್ರು ಹೇಳ್ತೀವಲ್ಲ, ನಾವು ಎಷ್ಟು ಕ್ರಿಕೆಟ್ ಟೂರ್ನಮೆಂಟ್ಗಳು ಇವರಿಗೆಲ್ಲ ಕೂರಲ್ಲ, ಹೀಗೆ ಅವ್ರಿಗೂ ಅಡ್ಡ ಬರುತ್ತೆ ಕೂರಕ್ಕೆ. ಬಟ್ ಈ ಆಟಿಟ್ಯೂಡ್, ನಿಮ್ಮ ಈಗೋ ಇದ್ದಿರೋ ಈ ಆಟ ಆಡೋ ಹುಚ್ಚಿದೆಯಲ್ಲ, ನಿಜವಾಗ್ಲೂ ನಿಮ್ಮನ್ನು ಮಾತ್ರ ಅಲ್ಲ, ಆಟವನ್ನು ಎತ್ತರ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನು ಎತ್ತರ ಕರ್ಕೊಂಡು ಹೋಗುತ್ತೆ. ಇದು ಪ್ರಾಮಿಸ್. ಅಂಡ್ ಮೋರ್ ಓವರ್ ನಾನು ಅಂತ ಹೇಳ್ತಾ ಇದ್ದೀನಿ. ಸೊ ಹೌಎವರ್ ಇಟ್ ಈಸ್, ಅದಕ್ಕೆ ಮೀಡಿಯಾ ಪ್ರಮೋಷನ್ ಸಂಬಂಧಪಟ್ಟಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಮೋಟ್ ಮಾಡೋ ಸಂಬಂಧವಾಗಿರ್ಬೋದು, ನನ್ನ ಕಡೆಯಿಂದ ಎಷ್ಟು ಸಾಧ್ಯವಾದಷ್ಟು ಎಷ್ಟು ಸಹಾಯ ಮಾಡ್ಬೋದು 100% ಮಾಡ್ತೀವಿ, ಹಾರ್ಟ್ಫುಲಿ ಮಾಡ್ತೀವಿ. ಅಂಡ್ ಇಟ್ ಶುಡ್ ಬಿ ಅಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ದೇವರಾಣೆ ನೆಟ್ ಬಾಲ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂಡ್ ನನಗಿವತ್ತು ನನ್ನ ಫೇವ್ರೇಟ್ 5 ಸ್ಪೋರ್ಟ್ಗಳು ಅಂತ ಹೇಳಿದ್ರೆ ಆ ಲಿಸ್ಟ್ ಒಳಗೆ ನೆಟ್ ಬಾಲ್ ಇರುತ್ತೆ. ಇದು ಇಲ್ಲ, ಸತ್ಯವಾಗಿ ನನಗೆ ಅನಿಸಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಧನ್ಯವಾದ. ದೇವರಾಣೆ ಹೇಳ್ತೀನಿ, ದೇವರಾಣೆ ಅನ್ನೋದನ್ನ ನನಗಿಂತ ಹೆಚ್ಚಾಗಿ ಕಿರಿಕಿರಿ ಬಳಸೋದು. ನೆನ್ನೆ ಕೂಡ ದೇವರಾಣೆ ಟಿಕೆಟ್ ಸಿಕ್ಕಿಲ್ಲ ಅಂತ